ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ಇವತ್ತು ಮಸೊಪ್ಪು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ನಾನು ಮಸೊಪ್ಪು ಮಾಡೋದಕ್ಕೆ ಈ ಹೊಲ್ದಲ್ಲಿ ಸಿಗುತ್ತಲ್ಲ ಆ ಥರ ಸೊಪ್ಪು ತೊಗೊಂಡಿದ್ದೀನಿ. ಎಣ್ಣೆ ಸೊಪ್ಪು, ಗೊರ್ಜಿ ಸೊಪ್ಪು ಮತ್ತು ದಂಟಿನ ಸೊಪ್ಪು. ಅದು ಆ ಥರದ್ದು ನೀವು ಮಾರ್ಕೆಟಲ್ಲಿ ಸಹ ತಂದು ಮಾಡ್ಕೋಬೋದು. ಈಗ ಒಂದು ಗ್ಲಾಸ್ ಬೇಳೆ ಮತ್ತು ಒಂದು ಅರ್ಧ ಗ್ಲಾಸ್ ಅಷ್ಟು ಮೊಳಕೆ ಹುರುಳಿಕಾಳು ಹಾಕಿದ್ದೀನಿ. ಮೊಳಕೆ ಹುರುಳಿಕಾಳು ಹಾಕೋ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈಗ ಹುಣಸೆಹಣ್ಣು ಮತ್ತು ಒಂದೆರಡು ಟೊಮೊಟೊ, 2 ಈರುಳ್ಳಿ, ಒಂದು ಸ್ವಲ್ಪ ಜೀರಿಗೆ, ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಮತ್ತು ಧನಿಯಾ ಪುಡಿ ಇಷ್ಟೂ ಈಗ ಈ ಬೇಳೆಲಿ ಹಾಕ್ಕೊತಾ ಇದ್ದೀನಿ. ಇದು ಒಣಗಿರೋಂತಹ ಮೊಳಕೆ ಕಾಳು, ಅವನ್ನು ಹಾಕ್ಕೊತಾ ಇದ್ದೀನಿ. ನೀವು ಇದ್ರೆ ಹಾಕ್ಕೋಬೋದು, ಇಲ್ಲದಿದ್ರೆ ಸ್ಕಿಪ್ ಮಾಡ್ಕೋಬೋದು. ಮೊಳಕೆ ಹುರುಳಿಕಾಳು ಹಾಕೋದೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ಹಾಕ್ಕೊತಿದ್ದೀನಿ. ಈಗ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿರೋದೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಈ ಸೊಪ್ಪು ಸಹ ಒಂದು 3 ಸರಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಮಳೆ ಬಂದು ಮಣ್ಣು ಜಾಸ್ತಿ ಇರುತ್ತೆ ಎಲೆ ಮೇಲೆಲ್ಲ, ಅದಕ್ಕೋಸ್ಕರ ಒಂದು 3-4 ಸರಿ ಚೆನ್ನಾಗಿ ತೊಳ್ಕೊಬೇಕು. ಎಳೆ ಸೊಪ್ಪು ಇದಕ್ಕೊಂದು ಸ್ವಲ್ಪ ಈಗ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗ್ಸೋಣ. ಚೆನ್ನಾಗಿ ಬೇಯಲಿ, ಕಾಳು ಎಲ್ಲ ಬೇಯಬೇಕಲ್ಲ, ಅದಕ್ಕೋಸ್ಕರ ಒಂದು 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ನೋಡಿ, ನಾನು 3 ವಿಷಲಿಗೆ ಕೂಗಿಸಿದ್ದೀನಿ, ಚೆನ್ನಾಗಿ ಬೆಂದಿದೆ. ಬೇಳೆ ಕಾಳು ಎಲ್ಲ ಬೆಂದಿರುತ್ತೆ. ಈ ಕಾಳು ನೆಂಚ್ಕೊಳ್ಳೋಕೆ ಚೆನ್ನಾಗಿ ಸಿಗುತ್ತೆ ಮಸೊಪ್ಪಲ್ಲಿ. ಈಗ ಕಟ್ಟನ್ನ ಸಪ್ರೇಟ್ ಮಾಡ್ಕೊತಿದ್ದೀನಿ. ಕಟ್ಟನ್ನ ಒಂದು ಪಾತ್ರೆಗೆ ಬಗ್ಗಿಸ್ಕೊತಾ ಇದ್ದೀನಿ, ಮಸಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ. ನೀವು ಮಿಕ್ಸಿಯಲ್ಲಿ ಬೇಕಾದ್ರೆ ಹಾಕ್ಕೋಬೋದು. ನಾನು ಮಸಿಯೋ ಕಡ್ಡಿ ತೊಗೊಂಡು ಮಸ್ಕೊತಾ ಇದ್ದೀನಿ. ಹಿಂಗೆ ಮಾಡೋದ್ರಿಂದ ಟೇಸ್ಟ್ ಇರುತ್ತೆ. ಮಿಕ್ಸಿಯಲ್ಲಿ ಹಾಕ್ಬಿಟ್ರೆ ಜಾಸ್ತಿ ನುಣ್ಣಗಾಗ್ಬಿಡುತ್ತೆ. ಒಂದು 5 ನಿಮಿಷನಾದ್ರೂ ಮಸಿಬೇಕು, ಆವಾಗ ಚೆನ್ನಾಗಿ ನುಣ್ಣಗಾಗುತ್ತೆ. ನೋಡಿ, ಹಿಂಗೆ ನುಣ್ಣಗಾಗೋವರೆಗೂ ಮಸ್ಕೋಬೇಕು. ಈಗ ಆ ಕಟ್ಟನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಬಸ್ತಿಟ್ಕೊಂಡಿದ್ವಲ್ಲ ಆ ಕಟ್ಟನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಒಗ್ಗರಣೆಗೆ ಇಟ್ಬಿಟ್ರೆ ಮಸೊಪ್ಪು ರೆಡಿ ಆಗುತ್ತೆ. ನಾನು ಒಂದು ಪಾತ್ರೆನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಕಾಯ್ದ ನಂತರ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ. ನಂತರ ಕರ್ಬೇವಿನ ಸೊಪ್ಪು ಮತ್ತು ಒಂದು 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸಣ್ಣ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸೋಣ. ಈಗ ಈ ಮಸ್ತಿರ್ತಕ್ಕಂಥ ಅದೆಲ್ಲ ಹಾಕ್ಕೊಬಿಡೋಣ, ಕಟ್ಟು ಮತ್ತು ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಉಪ್ಪು ಆವಾಗಲೇ ಸ್ವಲ್ಪ ಹಾಕಿದ್ದೆ. ಈಗ ಟೇಸ್ಟ್ ನೋಡಿ ಬೇಕು ಅಂದರೆ ಉಪ್ಪು ಹಾಕ್ಕೋಬೋದು. ಉಪ್ಪು ಖಾರ ಈ ಹಂತದಲ್ಲಿ ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಇದು ಜಾಸ್ತಿ ಕುದಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಒಂದು ಕುದಿ ಕುದ್ರೆ ಸಾಕಾಗುತ್ತೆ. ನೋಡಿ, ಮಸೊಪ್ಪು ರೆಡಿಯಾಗಿದೆ. ಇದು ಮುದ್ದೆಗೆ, ರಾಗಿ ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.